ವೀಕ್ಷಕರೇ ನಮಸ್ಕಾರ. ಹೌದು, ಬಿಗ್ ಬಾಸ್ ಇವತ್ತು ಗಿಲ್ಲಿ ನಟ ಅವರಿಗೆ ಒಂದು ಬಿಗ್ ಸರ್ಪ್ರೈಸ್ನ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಹೌದು, ಇದು ಬಿಗ್ ಬಾಸ್ ಮನೆಯ ಒಂದು ಆಸೆಯಂತೆ. ಸೊ ಈಗ ಗಿಲ್ಲಿ ಅವರು ಕೇಳಿರುವಂಥ ಒಂದು ಆಸೆಯನ್ನು ಬಿಗ್ ಬಾಸ್ ಅವರು ನೆರವೇರಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಒಂದು ಎಪಿಸೋಡ್ನ ನೀವು ನೋಡಿದ್ರಿ. ಸೊ ಗಿಲ್ಲಿ ಅವರು ಏನೆಲ್ಲ ಒಂದು ಆಸೆಗಳನ್ನ ಮಾಡಿದ್ರು ಅಂತ. ಸೊ ಅದೇ ಒಂದು ಈಗ 3 ಆಸೆಗಳಲ್ಲಿ ಒಂದು ಆಸೆಯನ್ನು ಈಗ ಬಿಗ್ ಬಾಸ್ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದೆ. ಸೊ ಗಿಲ್ಲಿ ಅವರಿಗೆ ಒಂದು ಬಿಗ್ ಸರ್ಪ್ರೈಸ್ನ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ನಮ್ಮ ಗಿಲ್ಲಿ ನಟ ಅವರು ಏನು ಕೇಳ್ಕೊಂಡಿದ್ರು ಮತ್ತು ಬಿಗ್ ಬಾಸ್ ಏನು ಕಳಿಸ್ಕೊಟ್ಟಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಹೌದು ವೀಕ್ಷಕರು, ಎಲ್ಲ ಸ್ಪರ್ಧಿಗಳು ಗಾರ್ಡನ್ ಏರಿಯಾದಲ್ಲಿ ಕೂತಿರ್ತಾರೆ. ಅಲ್ಲದೆ ಯಾರಿಗೂ ಗೊತ್ತಿರಲ್ಲ ಈ ಸರ್ಪ್ರೈಸ್ ಬಂದಿದ್ದು. ಸೊ ಆಲ್ರೆಡಿ ಬಿಗ್ ಬಾಸ್ ಅವರು ಡೈನಿಂಗ್ ಟೇಬಲ್ ಮೇಲೆ ಆಲ್ರೆಡಿ ಒಂದು ಸೆಟಪ್ನ ಮಾಡಿರ್ತಾರೆ. ಏನಪ್ಪ ಅಂದರೆ ಗಿಲ್ಲಿ ಅವರಿಗೆ ಒಂದು ರುಚಿಕರವಾದ ಒಂದು ಊಟನ ಕಳಿಸ್ಕೊಟ್ಟಿರ್ತಾರೆ. ಸೊ ಇಲ್ಲಿ ಗಿಲ್ಲಿ ಅವರು ನನಗೊಂದು ನಲ್ಲಿ ಮೂಳೆ ಊಟ ಬೇಕು ಅಂತ ಕೇಳ್ಕೊಂಡಿರ್ತಾರೆ. ಸೊ ಅವರ ಆಸೆಯಂತೆ ಒಂದು ನಲ್ಲಿ ಮೂಳೆ ಊಟನ ಕಳಿಸ್ಕೊಟ್ಟಿದ್ದಾರೆ. ಬಟ್ ಏನಪ್ಪ ಅಂದರೆ ಇದೊಂದು ಬೋರ್ಡ್ನ ಇಟ್ಟಿದ್ದಾನೆ, ರಿಸರ್ವ್ಡ್ ಬೈ ಗಿಲ್ಲಿ, ಅಂದರೆ ಗಿಲ್ಲಿ ನಟ ಅಂತ. ಅಂದರೆ ಯಾರಿಗೂ ಕೊಡೋ ಹಾಗಿಲ್ಲ ಅಂತ ಅನಿಸುತ್ತೆ. ಆ ಒಂದು ಕಾರಣಕ್ಕೆ ಆ ಒಂದು ಬೋರ್ಡ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ಅವ್ರು ಏನು ಕೇಳ್ಕೊಂಡಿದ್ದಾರೆ ಅಂದರೆ, ಸೊ ನಾನು ಬಿಗ್ ಬಾಸ್ ಮನೆಯಲ್ಲಿ ಕಂಠಪೂರ್ತಿಯಾಗಿ ಒಂದು ನಲ್ಲಿ ಮೂಳೆ ಊಟನ ಮಾಡಬೇಕು ಅಂತ ಕೇಳ್ಕೊಂಡಿರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಈಗ ಬಿಗ್ ಬಾಸ್ ಗಿಲ್ಲಿ ನಟ ಅವರಿಗೆ ಒಂದು ನಲ್ಲಿ ಮೂಳೆ ಊಟನ ಕಳಿಸ್ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಅದು ಬಂದು ತುಂಬ ಹೊತ್ತಾಗಿರುತ್ತೆ, ಬಟ್ ಯಾರೂ ಕೂಡ ಗೊತ್ತಾಗಲ್ಲ. ಬಟ್ ಧ್ರುವಂತ್ ಅವರು ಬೈ ಮಿಸ್ಟೇಕ್ ಆಗಿ ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಹೋದಾಗ ಸೊ ಈ ಒಂದು ಊಟ ಬಂದಿದೆ ಅಂತ ಗೊತ್ತಾಗುತ್ತೆ. ಬಂದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಗೊತ್ತಾಗುತ್ತೆ ಊಟ ಅಂದರೆ ಗಿಲ್ಲಿ ಅವರಿಗೆ ಒಂದು ನಲ್ಲಿ ಊಟದ ಊಟ ಬಂದಿದೆ ಅಂತ. ಸೊ ಆಗ ಗಿಲ್ಲಿಯವರು ಬಂದು ಆ ಊಟನ ತೊಗೊಂಡು ಸೊ ಗಾರ್ಡನ್ ಏರಿಯಾಗೆ ಹೋಗಿ ಕೂತ್ಕೊಂಡು ಆರಾಮಾಗಿ ಎಲ್ಲರೂ ನೋಡಲಿ ಅಂತ ಹೇಳಿ ಅಂದ್ಕೊಂಡು ಸೊ ಎಲ್ಲರ ಮುಂದೆನೇ ಆ ನಲ್ಲಿ ಮೂಳೆ ಕಡ್ಕೊಂಡು ತಿಂತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ರಕ್ಷಿತಾ ಮತ್ತು ರಘು ಅವರು ತುಂಬ ಅವ್ರು ಊಟ ಮಾಡೋದನ್ನೇ ನೋಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಅವರಿಗೂ ಕೊಡಬೇಕಾಗಿತ್ತು. ಸೊ ನಾವು ಸ್ವಲ್ಪ ತಿನ್ನೋ ಆಸೆ ಇತ್ತು ಅನಿಸುತ್ತೆ. ಆ ಒಂದು ಕಾರಣಕ್ಕೆ ಅವ್ರ ಹತ್ರ ಹೋಗಿ ಕೂತ್ಕೊಂಡಿದ್ದಾರೆ. ಅದರಲ್ಲೂ ರಘು ಅವರಂತೂ ಅವ್ರ ಹತ್ರ ಬಿಟ್ಟು ಬರ್ತಾನೆ ಇಲ್ಲ. ಸೊ ನಲ್ಲಿ ಮೂಲೆ ಊಟ ನಮಗೊಂದು ಕೊಡು, ಅಂದರೆ ನಂಗೊಂದು ಸ್ವಲ್ಪ ಕೊಡು ಅಂತ ಕೇಳ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಗಿಲ್ಲಿ ನಟ ಅವರು ಕೊಡ್ತಾ ಇಲ್ಲ. ಸೊ ನಂಗೆ ಒಬ್ಬನಿಗೆ ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಆಲ್ರೆಡಿ ಬೋರ್ಡ್ ಕೂಡ ಇದೆ, ರಿಸರ್ವ್ಡ್ ಬೈ ಗಿಲ್ಲಿ ನಟ ಅಂತ. ಅಂದರೆ ಅವರೊಬ್ಬರಿಗೆ ಸೀಮಿತವಾಗಿದ್ದು ಅಂತ. ಯಾಕಪ್ಪ ಅಂದರೆ ಅದೊಂದು ಅವರ ಆಸೆ ಆಗಿರುತ್ತೆ. ಸೊ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಲ್ಲಿ ಮೂಳೆ ಊಟ ಮಾಡಬೇಕು ಅಂತ. ಸೊ ಒಬ್ಬೊಬ್ಬರ ಆಸೆನ ಈಗ ಬಿಗ್ ಬಾಸ್ ಅವರು ನೆರವೇರಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ 3 ಆಸೆಗಳನ್ನ ಬರೀಬೇಕು. ಆ 3 ಆಸೆಗಳಲ್ಲಿ ಒಂದು ಆಸೆನ ಮಾತ್ರ ಬಿಗ್ ಬಾಸ್ ಅವರು ನೆರವೇರಿಸ್ತಾರೆ. ಸೊ ಅದೇ ರೀತಿ ಈಗ ಗಿಲ್ಲಿ ನಟ ಅವರು ನಲ್ಲಿ ಮೂಳೆ ಒಂದು ಆಸೆನ ಕೇಳ್ಕೊಂಡಿದ್ರು. ಸೊ ಹಾಗಾಗಿ ಈಗ ಗಿಲ್ಲಿ ನಟ ಅವರಿಗೆ ನಲ್ಲಿ ಮೂಳೆಯ ಊಟನ ಕಳಿಸ್ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಗಿಲ್ಲಿ ನಟ ಅವ್ರ ಹತ್ರ ತುಂಬ ಸ್ಪರ್ಧಿಗಳೆಲ್ಲ ಕೇಳ್ತಾರೆ ನನಗೂ ಸ್ವಲ್ಪ ಕೊಡಿ ಅಂತ. ಬಟ್ ಗಿಲ್ಲಿ ನಟ ಅವರು ಕೊಡಲ್ಲ ಅಂತ ಒಂದು ಕಾರಣಕ್ಕೆ ಸೊ ಎಲ್ಲ ಸ್ಪರ್ಧಿಗಳು ಹೋಗಿ ದೂರ ಕೂತ್ಕೊತಾರೆ. ಬಟ್ ಆದರೆ ಇಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಮಾತ್ರ ಒಂದೇ ಹತ್ತ ಕೂತ್ಕೊಂಡು ಸೊ ಇಲ್ಲಿ ಗಿಲ್ಲಿ ತಿಂತಾ ಇರೋದನ್ನ ರಕ್ಷಿತಾ ಅವ್ರು ನೋಡ್ತಾ ಇದ್ದಾಳೆ. ಸೊ ಯಾವ ರೀತಿ ತಿಂತಾ ಇದ್ದಾರೆ ಅಂತ. ತುಂಬ ಚೆನ್ನಾಗಿದೆಯಲ್ಲ ಊಟ ಅಂತಲೂ. ಬಟ್ ಆದರೂ ತುಂಬ ರಘುವರಿಗೆ ತುಂಬ ಆಸೆ ಇರುತ್ತೆ ನಲ್ಲಿ ಊಟ ಮಾಡಬೇಕು ಅಂತ. ಬಟ್ ಇಲ್ಲಿ ಗಿಲ್ಲಿ ನಟ ಅವರು ಯಾರು ಕೊಡಲ್ಲ. ಬಟ್ ಆದರೆ ಗಿಲ್ಲಿ ನಟ ಅವರು ಪೂರ್ತಿ ಊಟನ ತಿಂದು ಕಂಪ್ಲೀಟ್ ಮಾಡಿ ಸೊ ಅವರ ಒಂದು ಆಸೆಯನ್ನು ನೆರವೇರಿಸ್ಕೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈರುಳ್ಳಿ ಮತ್ತು ಟೊಮ್ಯಾಟೋನು ಕೂಡ ಕಳಿಸಿದ್ದಾರೆ. ಸೊ ಈಗ ಕಂಪ್ಲೀಟಾಗಿ ಗಿಲ್ಲಿಯವರ ಒಂದು ಆಸೆ ನೆರವೇರಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂತಲೂ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಸೊ ಯಾವ ರೀತಿ ಊಟ ಮಾಡಿದ್ರು, ಹೇಗೆ ಕೂತ್ಕೊಂಡಿದ್ರು ಅದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಇವತ್ತಿನ ಒಂದು ಎಪಿಸೋಡಲ್ಲಿ ಸಿಗುತ್ತೆ. ದಯವಿಟ್ಟು ಯಾರು ಎಪಿಸೋಡ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು, ವಿಡಿಯೋಸ್ನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟಲ್ಲಿ. ಬಾಯ್.